ಒಬ್ಬನು ಯಾವುದೇ ವ್ಯಕ್ತಿಯು ತಾನು ಆಲೋಚಿಸಿದಂತೆ ಆಗುತ್ತಾನೆ. ಯಾರು ಹಗಲು ರಾತ್ರಿ ತಾವು ಯಾವ ಕೆಲಸಕ್ಕೂ ಬಾರದವರೆಂದು ಆಲೋಚಿಸುತ್ತಿರುತ್ತಾರೋ ಅಂತಹ ಮನುಷ್ಯರಿಂದ ಯಾವ ಪ್ರಯೋಜನವಿಲ್ಲ. ಯಾರು ಹಗಲು ರಾತ್ರಿ ತಾನು ಕಷ್ಟದಲ್ಲಿರುವನೆಂದು, ದೀನನೆಂದು, ಅಪ್ರಯೋಜಕನೆಂದು ಆಲೋಚಿಸುತ್ತಿರುವರೋ ಅವರು ಅಪ್ರಯೋಜಕರಾಗೇ ಆಗುತ್ತಾರೆ. ನೀವು ಅಹಮಸ್ಮಿ ಅಹಮಸ್ಮಿ ಎಂದರೆ ಅದರಂತೆಯೇ ಆಗುತ್ತೀರಿ. ನೀವು ಜ್ಞಾಪಕದಲ್ಲಿಡಬೇಕಾದ ಮುಖ್ಯ ವಿಷಯವೇ ಇದು. ನಾವು ಭಗವಂತನ ಮಕ್ಕಳು, ಅನಂತ ಜ್ಞಾನ ಜ್ಯೋತಿಯ ಕಿಡಗಳು. ಇಂತಹ ಕಿಡಿಗಳು ನಾವು ಹೇಗೆ ಅಪ್ರಯೋಜಕರಾಗಬಲ್ಲೆವು? ನಾವೇ ಸರ್ವಸ್ವ, ಎಲ್ಲವನ್ನೂ ಮಾಡಲು ಸಿದ್ಧರಾಗಿರುವೆವು. ನಾವು ಎಲ್ಲವನ್ನೂ ಮಾಡಬಲ್ಲೆವು. ಈ ಆತ್ಮಶ್ರದ್ಧೆ ನಮ್ಮ ಪೂರ್ವಿಕರ ಹೃದಯದಲ್ಲಿತ್ತು. ನಾಗರಿಕತೆಯ ಪಯಣದಲ್ಲಿ ಅವರನ್ನು ಅಗ್ರ ಸ್ಥಾನಕ್ಕೆ ತಂದ ಕ್ರಿಯೋತ್ತೇಜಕ ಶಕ್ತಿಯೇ ಅವರಲ್ಲಿದ್ದ ಆತ್ಮಶ್ರದ್ಧೆ. ಇಂದು ನಾವು ಅಧಃಪತನ ಹೊಂದಿದ್ದರೆ, ನಮ್ಮಲ್ಲಿ ದೋಷಗಳಿದ್ದರೆ, ನಮ್ಮ ಜನರು ತಮ್ಮಲ್ಲಿದ್ದ ಆತ್ಮಶ್ರದ್ಧೆಯನ್ನು ನೀಗಿಕೊಂಡ ದಿನದಿಂದಲೇ ಆ ಅಧಃಪತನ ಮೊದಲಾಯಿತೆಂದು ನಮಗೆ ಕಾಣುತ್ತದೆ. ಆತ್ಮಶ್ರದ್ಧೆಯ ಸಿದ್ಧಾಂತವನ್ನು ಅಥವಾ ನಿಷ್ಕಪಟ ನಂಬಿಕೆಯನ್ನು ಬೋಧಿಸುವುದೇ ನಮ್ಮ ಜೀವನದ ಧ್ಯೇಯವಾಗಬೇಕು. ಈ ಶ್ರದ್ಧೆಯೇ ಜನಾಂಗದ ಅತ್ಯಂತ ಮುಖ್ಯವಾದ ವಿಷಯ ಎಂಬುದನ್ನು ನಾವು ನಿಮಗೆ ಒತ್ತಿ ಹೇಳುತ್ತೇವೆ. ಮೊದಲು ನಿಮ್ಮಲ್ಲಿ ಶ್ರದ್ಧೆ ಇರಲಿ. ಒಬ್ಬನು ಒಂದು ಸಣ್ಣ ನೀರುಗುಳ್ಳೆಯಾಗಿರಬಹುದು, ಮತ್ತೊಬ್ಬನು ಬೆಟ್ಟದ ಎತ್ತರದಷ್ಟು ದೊಡ್ಡ ಅಲೆಯಾಗಿರಬಹುದು. ಆದರೂ ಈ ನೀರುಗುಳ್ಳೆ ಮತ್ತು ಅಲೆಯ ಹಿಂದೆ ಅನಂತ ಸಾಗರವಿದೆ ಎಂಬುದನ್ನು ತಿಳಿದುಕೊಳ್ಳಿ. ಈ ಅನಂತ ಸಾಗರವೇ ನಮಗೂ ಮತ್ತು ನಿಮಗೂ ಹಿನ್ನೆಲೆ. ನನ್ನದು ಕೂಡ ಅನಂತ ಜೀವನದ ಸಾಗರ, ಅನಂತ ಶಕ್ತಿ, ಅನಂತ ಪವಿತ್ರತೆ. ನಿಮ್ಮದೂ ಕೂಡ ಅದರಂತೆಯೇ. ಆದ ಕಾರಣ ನನ್ನ ಸಹೋದರಿಯರೇ, ಈ ಆತ್ಮೋದ್ಧಾರಕವಾದ ಪುನೀತರನ್ನಾಗಿ ಮಾಡುವ ಪವಿತ್ರ ಸಿದ್ಧಾಂತವನ್ನು ನಿಮ್ಮ ಮಕ್ಕಳಿಗೆ ಜನನ ಆರಂಭದಿಂದಲೇ ಬೋಧಿಸಿ. ಧನ್ಯವಾದ.